ನಮಸ್ಕಾರ ಜವಾರಿ ಮಂದಿಗೆ, ಹೆಂಗಿದ್ದೀರಿ? ನಾ ತಂದಿರೋ ರೆಸಿಪಿ ಅಂದರೆ ಎಲೆಕೋಸಿಲೆ ಯಾವ ರೀತಿ ಮಂಚೂರಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಜಸ್ಟ್ ಕೆಚಪ್ ಅಷ್ಟೇ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದು. ಇವಾಗ ಇದಕ್ಕೆ ಏನೇನು ಬೇಕು ಅಂತ ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ತಾ ಬರ್ರಿ. ನಾನಿಲ್ಲಿ ಒಂದು ಎಲೆಕೋಸು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 2-3 ಸಲ ನೀರೆಲ್ಲ ಹಿಂಡ್ಬಿಟ್ಟು ನಾ ಇದಕ್ಕೆ ತೊಗೊಂಡಿನಿ ನೋಡಿ. ನಾ ಒಂದು ಇಡೇ ಎಲೆಕೋಸನ್ನ ತೊಗೊಂಡಿನಿ. ಇದಕ್ಕೆ ನಾನು 1 ಕಪ್ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಹಾಗೆ ಮತ್ತು 1 ಕಪ್ ಕಾರ್ನ್ಫ್ಲೋರ್ ಹಾಕಿಂದ ಮತ್ತು 1 ಕಪ್ ಮೈದಾ ತೊಗೊಂಡಿದ್ದೀನಿ ನಾನು. 1 ಕಪ್ ಮೈದಾ, 1 ಕಪ್ ಕಾರ್ನ್ಫ್ಲೋರ್ ತೊಗೊಂಡಿನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದು ನಾನು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಿದ್ದೀನಿ. ನಾನು 2 ಸ್ಪೂನ್ ಖಾರ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಖಾರನ. ನಾನು ಇಲ್ಲಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ತುರ್ಕೊಂಡು ಹಾಕ್ತಿದ್ದೀನಿ. ಇದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಿಟ್ಟೆಲ್ಲ ಹೊಂದ್ಕೋಬೇಕು ಕ್ಯಾಬೇಜ್ಗೆ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ. ಇದು ತಾನೇ ನೀರು ಒಡೆಯುತ್ತೆ ಕ್ಯಾಬೇಜ್. ಸ್ವಲ್ಪ ಅಷ್ಟೇ ನೀರು ಆ್ಯಡ್ ಮಾಡಬೇಕು ಇದಕ್ಕೆ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ನೀರು ಹಾಕಬೇಕು ಅಂತಂದು. ಇದು ಚೆನ್ನಾಗಿ ಕಲಸೋಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡು ನೀರು ಹೆಂಗೆ ಬಿಡ್ತಿದೆ ಕ್ಯಾಬೇಜು ಅಂತಂದು. ತೀರಾ ನೀರು ಹಾಕಿದರೆ ಇದು ಗೋಬಿ ಮಾಡೋಕ್ಕೆ ಬರಲ್ಲ, ಗೋಬಿ ಫ್ರೈ ಮಾಡೋಕ್ಕೂ ಬರಲ್ಲ. ನೋಡಿ ನಾನು ಎಷ್ಟು ನೀರು ಹಾಕ್ತೀನಿ, ನೀವು ಅಷ್ಟೇ ನೀರು ಹಾಕಿ. ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕೈಲೇ ಕಲಸಿದ್ರೆ ಅದೇ ನೀರು ಬಿಡುತ್ತೆ. ನೀರು ಹಾಕೋ ಅವಶ್ಯಕತೆಯೂ ಇರಲ್ಲ ಒಂದೊಂದು. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನಾನು ನಿಮ್ಗೆ ತೋರಿಸ್ತೇನೆ ಎಷ್ಟು ನೀರು ಹಾಕಬೇಕು ಅಂತ ನೋಡಿ. ಸ್ವಲ್ಪ ಅಷ್ಟೇ ಚಿಮ್ಸ್ಬೇಕು ಅಷ್ಟೇ. 1 ಟೀ ಗ್ಲಾಸಿಂದ ಅರ್ಧ ಗ್ಲಾಸ್ ನೀರು ಹಾಕಬೇಕು ಅಷ್ಟೇ. ಹಾಕಿ ಚೆಂದಾಗಿ ಕಲಿಸ್ಬೇಕು ಇದನ್ನ ನೋಡಿ. ನಾ ಯಾವ ರೀತಿ ಕಲಿಸ್ತಿದ್ದೀನಿ ಆ ರೀತಿ ಚೆಂದ ಕಲಿಸಿ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಂತೂ ಬೆಸ್ಟ್ ರೆಸಿಪಿ ಇದು. ಮಕ್ಕಳಿಗೆ ಏನಾದರೂ ಬೇಕು ಅಂದರೆ ಹೊರಗೆ ಗೋಬಿ ತಂದು ಕೊಡೋಕ್ಕಿಂತ ಮನೆಯಲ್ಲೇ ಈ ಥರ ಸುಲಭವಾಗಿ ಗೋಬಿ ಮಾಡ್ಕೊರಿ. ಹೆಲ್ತಿಗೂ ಒಳ್ಳೆಯದು. ಆಮೇಲೆ ಹೊರಗಿನ ತಿಂಡಿನೂ ಮಕ್ಕಳಿಗೆ ಕೊಡಬೇಡಿ. ಈ ಥರ ಮನೇಲಿ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ. ಈಗ ನಾನು ಏನು ಮಾಡೇನಿ ರೀ, ಎಣ್ಣೆ ಕಾಯಕ್ಕಿಟ್ಟೆ ನೋಡಿರಿ. ಒಂದು ಬಾಳ್ಗಿಲಿ ನಮ್ದು ಎಣ್ಣೆ ಕಾದೈತಿ. ಈಗ ನಾನು ಉಂಡೆ ಮಾಡಿ ಬಿಡಾತ ನೋಡ್ರಿ ಅದ್ರಾಗ ಎಣ್ಣೆಯಾಗ. ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನು ಮಾಡ್ಬೇಕ್ರಿ. ಚಂದಾಗ ಕರಿತಾವು, ಹಸಸ್ಕವಳೆಲ್ಲ ಒಳಗೆ ಹಸಿ ಇರ್ತಾವೆ, ಮೇಲೆ ಕ್ರಿಸ್ಪಿಯಾಗಿರ್ತಾವೆ. ಇಲ್ಲ ಅವು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಲೋ ಫ್ಲೇಮಲ್ಲಿಟ್ಟು ಉಂಡೆ ಮಾಡಿ ಬಿಡೋದ್ರಿಂದ. ಈಗ ನೋಡಿ ನಾನು ಯಾವ ರೀತಿ ಕರಿತೇನೆ ಅಂತ ಫುಲ್ ವಿಡಿಯೋ ನೋಡ್ಕೊಂಬರ್ರಿ. ನೋಡ್ರಿ ಯಾವ ರೀತಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ನೋಡಿ. ಈಗ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡೋಣ. ನಾನಿಲ್ಲೇ ಸ್ವಲ್ಪ ಅದೇ ಬಣ್ಗಿಲ್ಲೇ ಸ್ವಲ್ಪ ಎಣ್ಣೆ ಹಾಕೇನ್ರಿ. ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಪೀಸ್ ಬೆಳ್ಳುಳ್ಳಿ ತೊಗೊಂಡೇನ್ರಿ, 1 ಗಡ್ಡಿ ಅದನ್ನ ಹಾಕೇನ್ರಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕೋತೇನ್ರಿ. ಇದು ಎಣ್ಣೆಲಿ ಚೆಂದ ಕರಿಬೇಕ್ರಿ. ಇದು ಒಂದು 2-3 ನಿಮಿಷ ಚೆಂದಾಗ ಬಾಡಿಸ್ಬೇಕ್ರಿ ಎಣ್ಣೆಲಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡಿದ್ರೆ ನಾವು ಒಂದು 2 ಉಳ್ಳಾಗಡ್ಡಿ ತೊಗೊಂಡ್ರಿ, ಉದ್ದಕ್ಕೆ ಹೆಚ್ಕೊಂಡು ಅದನ್ನ ಸಹ ಅದಕ್ಕೆ ಹಾಕಿ ಚೆಂದಾಗ ಫ್ರೈ ಮಾಡ್ಬೇಕ್ರಿ ಎಣ್ಣೆಯಾಗ. ಇನ್ನೊಂದು 5 ನಿಮಿಷ ಬಿಡ್ಬೇಕ್ರಿ ಚೆಂದಾಗ ಫ್ರೈ ಆಗಲಿ ಅಂತ. ಈಗ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ. ಆಗಲ್ಲ ಉಪ್ಪು ಹಾಕಿದ್ರಿ ಗೋಬಿಗೆ, ಒಂದು ಸ್ವಲ್ಪ ಹಾಕ್ತಿದ್ದೀನಿ ರೀ ಇದಕ್ಕೆ. ಇದು ಚಂದ ಉಪ್ಪು ಹಾಕಿದ್ರೆ ಉಳ್ಳಾಗಡ್ಡಿ ಜಲ್ದಿ ಬೇಯ್ತಾವು ಒಂಥರ. ಆಮೇಲೆ ಇಲ್ಲಿ ನಾನು ಕೆಚಪ್ ಹಾಕೇನ್ರಿ, 1-2 ಟೇಬಲ್ ಸ್ಪೂನ್ ಕೆಚಪ್ ಹಾಕೇನ್ರಿ ನಾನು.
ಇನ್ನೂ ಚಂದ ಕೈಯಾಡ್ಸ್ಕೊಳತ್ತನ್ರಿ ಈಗ. ಆಮೇಲೆ ಇಲ್ಲಿ ನಾನು 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕತ್ತೇನೆ ರೀ. ತೀರಾ ಜಾಸ್ತಿ ನೀರು ಹಾಕಬಾರ್ದು, ಒಂದು ಹವಣೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕೋಬೇಕು ರೀ. ಅದಕ್ಕೆ ಗಂಟಿಲ್ಲಂಗೆ ಕಲಿಸ್ಕೋಬೇಕ್ರಿ ನೀರು. ಅದು ಗಂಟೇನು ಆಗಲ್ಲ ರೀ, ಚೆಂದ ಕಲಿಸ್ಬೇಕ್ರಿ. ಅದಕ್ಕೆ ಹಾಕಿಂದ ಚೆಂದಾಗ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊತ ಇರಿ, ಒಂದು 2-3 ನಿಮಿಷ. ಇದಾದಮೇಲೆ ಒಂದು ಸ್ವಲ್ಪ ಖಾರ ಹಾಕ್ತಿದ್ದೀನಿ ರೀ ನಾನು. 1 ಸ್ಪೂನ್ ಅಥವಾ 2 ಸ್ಪೂನ್, ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ 2 ಸ್ಪೂನ್ ಹಾಕೋರಿ. ಕಡಿಮೆ ಖಾರ ಯೂಸ್ ಮಾಡೋಂಗಿದ್ರೆ 1 ಸ್ಪೂನ್ ಹಾಕೋರಿ. ನಾನು ಇಲ್ಲಿ 1 ಸ್ಪೂನ್ ಖಾರ ಹಾಕ್ತಿದ್ದೀನಿ ರೀ. ಇದು ಚೆಂದ ಕಲಿಸ್ತೀನಿ ರೀ. ಇದೆಲ್ಲ ಕಲಿಸಿದಾದ್ಮೇಲೆ ನಾನಿವಾಗ ಗೋಬಿ ಕರ್ಕೊಂಡೇನಲ್ರಿ, ಆ ಗೋಬಿನ ಇದಕ್ಕೆ ಆ್ಯಡ್ ಮಾಡ್ತೀನಿ ರೀ. ಗೋಬಿ ಹಾಕಿ ಒಂದು 2-3 ನಿಮಿಷ ಚೆಂದಾಗ ಮಿಕ್ಸ್ ಮಾಡ್ಬೇಕ್ರಿ. ಗೋಬಿ ಮತ್ತು ಅದು ಒಗ್ಗರಣೆ ಎಲ್ಲ ಚೆಂದಾಗ ಮಿಕ್ಸ್ ಮಾಡಿದ್ರೆ ಆ ಗೋಬಿಗೆಲ್ಲ ಹತ್ತತ್ರಿ ಅದು ಮಸಾಲೆ. ಚೆಂದಾಗಿ 2-3 ನಿಮಿಷ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ. ನೋಡಿರಿ ಇವಾಗ ನಮ್ದು ರೆಡಿ ಆಗೈತೆ ಗೋಬಿ. ಯಾವ ರೀತಿ ಆಗೈತಿ ಅಂತ ನೋಡಿರಿ, ಕ್ರಿಸ್ಪಿಯಾಗಿ ಬಂದೈತಿ, ಡ್ರೈ ಗೋಬಿ ಥರ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೆಂಗಾಗೈತಿ ಅಂತಂದು. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಕ್ಕೋಗಿ ಜವಾರಿ ಜೀವನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.